ಲೇಗುಂಡ ನಿನ್ನೆ ABCD ಕಲ್ತಿದ್ದೀವಿ. ಇವತ್ತು ಅದ್ರ ಮುಂದಿನ ಅಕ್ಷರ ಕಲಿಯೋಣವಾ? ಕಲಿಯೋಣ ಸರ್. ಆದರೆ ಇವತ್ತು ಲಾಡು ಕೊಡ್ತೀನಿ ಅಂದರೆ ಅಷ್ಟೇ ಕಲಿಯೋಣ. ಲೇ ಮಗ್ನೆ, ನೀನು ಮೊದಲು ಕಲಿ, ಆಮೇಲೆ ಲಾಡು ಕೊಡಿಸ್ತೀನಿ. ಈಗ ನೋಡು, ಎ ಫಾರ್ ಎಲಿಫೆಂಟ್. ಎಲಿಫೆಂಟ್ ಅಂದರೆ ಆನೆ. ಎಷ್ಟು ದೊಡ್ಡದಿರುತ್ತೆ ಗೊತ್ತಾ? ಗೊತ್ತೈತ್ರಿ ಸರ್, ನಮ್ಮ ಅತ್ತಿ ಮಗನ ಹೊಟ್ಟೆನೂ ಆನೆ ಹೊಟ್ಟೆ ಥರನೇ ಐತಿ, ಅಷ್ಟು ದೊಡ್ಡದು. ಲೇ ಸುಮ್ಮನಿರು. ಇನ್ನು ಎಫ್ ಫಾರ್ ಫಿಶ್. ಫಿಶ್ ಅಂದರೆ ಮೀನು. ಅದು ನೀರ್ನಾಗಿರ್ತೈತಿ. ಮೀನು ನೀರಾಗಿರ್ತೈತಿ ಸರಿ ಸರ್, ಆದರೆ ಅದಕ್ಕೆ ಶೀತ ಆಗಂಗಿಲ್ಲ ಏನ್ರಿ ದಿನ ನೀರಾಗಿದ್ರು? ಅದಕ್ಕೆ ಶೀತ ಆಗಂಗಿಲ್ಲಪ್ಪ. ಈಗ ನೋಡು, ಜಿ ಫಾರ್ ಗೋಟ್. ಗೋಟ್ ಅಂದರೆ ಆಡು. ಅದು ಹೆಂಗೆ ಅಂತೈತಿ ಗೊತ್ತಾ? ಅದು ಅದು ಮೇ ಮೇ ಅಂತೈತಿ ಸರ್. ನಮ್ಮ ದೋಸ್ತ್ ಗಣೇಶ್ನಿಗೂ ನಾನೇ ಆಡು ಅಂತ ಕರಿತೀನಿ, ಯಾಕಂದರೆ ಅವನು ಪೇಪರ್ ಸಾಲ್ವ್ಸ್ ಮಾಡೋವಾಗ ಹಾಗೆ ಮಾಡ್ತಾನೆ. ಹುಚ್ಚಪ್ಪ ನೀನು. ಇನ್ನು ಕೊನೆಯದು ಎಚ್ ಫಾರ್ ಹಾರ್ಸ್. ಹಾರ್ಸ್ ಅಂದರೆ ಕುದುರೆ. ಕುದುರೆ ಭಾರಿ ಸ್ಪೀಡಾಗಿ ಓಡ್ತೈತಿ. ಕುದುರೆಗಿಂತ ಸ್ಪೀಡಾಗಿ ನಾನು ಓಡ್ತೀನಿ ಸರ್. ಯಾವಾಗ ಗೊತ್ತಾ? ನೀವು ಬೆತ್ ತಗೊಂಡು ಬಡಿಯೋಕೆ ಬಂದಾಗ. ನೋಡಿದ್ರ ಮಕ್ಕಳೇ, ಈ ಗುಂಡನ್ ಜೋಡಿ ಮಾತಾಡಿದ್ರೆ ಇವತ್ತು ಪಾಠ ಮುಗಿಯಂಗಿಲ್ಲ. ನೀವೆಲ್ಲ EFGH ನೆನ್ಪಿಟ್ಕೊಳ್ಳಿ. ನಾಳೆ ಸಿಗೋಣ.